ಮಂದಿರ ಕಣ್ಣ ಮುಂದೆ ದಿನ ದಿನ ಚೂರು ಚೂರು ಬೆಳೆದಿದ್ದಾರೆ. ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ. ನೋಡಿ, ಯಾರೋ ಬಾಗಿಲ ಹತ್ರ ಬಂದ ಹಾಗೆ. ಓಹೋ ಮಹಾರಾಜ, ಒಳಗೆ ಬಾ. ನಿದ್ದೆ ಬಂತ ಬಾವಾ? ಬರದೇನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವರ ಕಾಟ ಇಲ್ಲ. ಬಾ, ಕುಳಿತುಕೋ. ಶಭಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ರಾಜ್ಯಕಾರನೇ ಹಾಗೆ. ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಕ್ಕೆ. ಹೊರಗಿಂದನೂ ಅಷ್ಟೇ ಬಂದ ತಮಾಷೆ ನೀನು. ನಿಮ್ಮ ಅಣ್ಣನಿಗೆ ಹಾಲಾದರೂ ತಂದುಕೊಂಡು. ಹಾಲ ಕುಡಿಯೋದು ನಾವು. ಹಾಲು ಇಳಿಸೋಲ್ಲ ನಮಗೆ. ಕ್ಷೀರಸಾಗರ ಮಠನದ ಕತೆ ಗೊತ್ತಲ್ಲ ನಿಮಗೆ? ಬೇಡ ದೇವಿ, ಆರುಗಿರು ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕೊಂಬಾಲ ನಿನ್ನ ಕೊಡಬಹುದು, ಮಾತಾಡು ಮಹಾರಾಜ. ನೋಡಿದೀಯಾ? ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡೆಯಾ? ಕೈಗೆ ಸಂಕೋಲೆ ಹಾಕಿಸಿದ್ದೀನಿ ನಿಜ, ಅದೇ 100ಕ್ಕೆ 100 ಶುದ್ಧಾಪರಂಚೆಯಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದ್ದೇ. 25 ವರ್ಷ ನಾಯಕನ ಮಾಡಿಸಿ ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇಲ್ಲಿ ಬಿಡು ಬಾವ. ಇವತ್ತು ಒಂದು ವಿಶೇಷ ಸುದ್ದಿ ಹೇಳಬೇಕು ಅಂತ ಬಂದೆ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯುಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚುತ್ತೋ ಈ ಹುಡುಗರದ್ದು. ಇವತ್ತಾಗಿಲ್ಲ ಅವ. ಯಾಕೆ ಗೊತ್ತಿಲ್ಲ ನಿಮಗೆ? ಅದೃಷ್ಟವಂತರು ನೀವು. ಏನೂ ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಒಂದು ನೊಣ ಕೂಡ ಹೊರಗೆ ಹೋಗಿಲ್ಲ, ಒಂದು ನೊಣ ಕೂಡ ಹೊರಗೆ ಬರೋ ಆಗಿಲ್ಲ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಆಗಿಲ್ಲ. ಆದರೂ ಮುಪ್ಪ ಸೆರೆಮನೆ ಒಳಗೆ ಬಂದೇ ಬಿತ್ತು. ನೆಮ್ಮದಿ ಸೆರೆಮನೆಯ ಹೊರಗಡೆ. ಅದು ದೇವಕಿ. ನೀವು ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ಬಯಲಿನಲ್ಲಿದ್ದು ನಾವು ಬಂದಿಗಳು. ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ತಕಪಕ ಕುಣಿತ ನಾನು ಕೊಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾವೆ. ನನ್ನ 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಆದರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಒಂದೇ ಮಗು ಮಾತ್ರ ನನ್ನ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನು ನನ್ನನ್ನು ಕೊಲ್ಲಬೇಕು. ಆದರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಪುತ್ರ ಅಲ್ಲ, ಪುತ್ರಿ. ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ದಿ ಮಗುನ? ಹೇಳಿ, ನನಗೆ ಬಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡುತ್ತೇನೆ. ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ದಿ? ದೇವಕಿ, ನಾನು ಹೇಳಿದರೆ ನಂಬುವುದಿಲ್ಲ ನೀನು. ಹೇಳು ದೇವಕಿ, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಆ ಮಗು. ಛೇ, ಅದೇ ಬೊಗಳೆ. ಹೇಳೆ ಚಿ. ಅಷ್ಟಮಿ ರಾತ್ರಿ ಹಿಂದೆ ಅದೆಷ್ಟು ಮಕ್ಕಳನ್ನು ಕೊಲ್ಲಿದೆ? ಎಲ್ಲ ಮಕ್ಕಳನ್ನು, ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದರೆ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಅವನು ಗೋಕುಲದ ಗೊಲ್ಲರ ಮುಲ್ಲಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವನಿಲ್ಲ, ಅವನೇ ಕೊಂದಿದ.